ಸಿಂಪಲ್ಲಾಗಿ 2 ನಿಮಿಷದಲ್ಲಿ ಐಬ್ರೋಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಸೊ ವೆಲ್ಕಮ್ ಬ್ಯಾಕ್ ಅಶ್ಯೂಸ್ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾವಿಲ್ಲಿ ಇವತ್ತು ಐಬ್ರೋಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಮತ್ತೊಮ್ಮೆ ಹೇಳ್ಕೊಡ್ತೀವಿ. ಯಾವಾಗಲೂ ಐಬ್ರೋಸ್ನ ಮಾಡೋಕ್ಕೂ ಮುಂಚೆ ಥ್ರೆಡ್ ಪ್ರಾಕ್ಟೀಸ್ ಆಗಿರಬೇಕು. ಅದಕ್ಕೂ ಮುಂಚೆ ಫೋರೆಡ್, ಅಪ್ಪರ್ ಲಿಪ್, ಚಿನ್ ಇದೆಲ್ಲನೂ ನಿಮಗೆ ಮಾಡಿ ಪ್ರಾಕ್ಟೀಸ್ ಆಗಿರಬೇಕು. ಅದಾದಮೇಲೆ ನಾವು ಒಂದು ಐಬ್ರೋಸ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಬಿಡ್ತಾ ಹೋಗ್ತೀವಿ. ಸೊ ಇಲ್ಲಿ ಐಬ್ರೋಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಐಬ್ರೋಸ್ ಕ್ರಿಯೇಟ್ ಮಾಡೋ ಒಂದು ಮೆಥಡ್ ಇದೆ. ಸೊ ನಾನಿಲ್ಲಿ ಸೆಂಟರ್ ಪೋರ್ಷನ್ನ ಮೊದಲಿಗೆ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ನೋಸ್ ಲೆವೆಲ್ ಮೆಥಡಿಗೆ ಥ್ರೆಡ್ನ ಹಿಡಿದು ಸೆಂಟರ್ ಆ ಪೋರ್ಷನ್ ಏನಿದೆಯಲ್ಲ ಅದನ್ನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಅಪ್ಪರ್ ಐಬ್ರೋಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಪ್ಪರ್ ಐಬ್ರೋಸ್ನ ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆರ್ಚ್ ಶೇಪ್ನಲ್ಲಿ ಐಬ್ರೋಸ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾವಿಲ್ಲಿ ಅಪ್ಪರ್ ಐಬ್ರೋಸ್ನ ಕಂಪ್ಲೀಟಾಗಿ ಫಿಲ್ ಮಾಡಿಕೊಂಡು, ಅಂದರೆ ಎಕ್ಸ್ಟ್ರಾಸ್ ಏನೇನಿದೆ ಅದನ್ನಷ್ಟೇ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ವಿತ್ ಲೈನ್ ಕೊಟ್ಕೊತಾ ಇದ್ದೀನಿ. ಅಂದರೆ ಇವ್ರದ್ದು ಸ್ವಲ್ಪ ಶೇಪ್ಲೆಸ್ ಇದೆ, ಹಾಗಾಗಿ ನಾನೇ ಲೈನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾವು ಲೋಯರ್ ಐಬ್ರೋಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಾನು ಪ್ರತಿ ಒಂದು ವಿಡಿಯೋದಲ್ಲೂ ನಿಮಗೆ ಶೋ ಅಪ್ ಮಾಡಿದ್ದೀನಿ ಯಾವ ಲೈನಲ್ಲಿ ನಾವು ಲೈನ್ಸ್ನ ತೆಗಿಬೇಕು ಅಥವಾ ಯಾವ ಥ್ರೆಡ್ಡಲ್ಲಿ ನಾವು ಹೇರ್ನ ರಿಮೂವ್ ಮಾಡಬೇಕು ಅಂತ ಹೇಳಿ. ಸೊ ಹಾಗೇನೆ ಇವರಿಗಿಲ್ಲಿ ಐಬ್ರೋಸ್ನಲ್ಲಿ ಒಂದು ಮಾರ್ಕ್ ಕೂಡ ಇದೆ. ಆ ಮಾರ್ಕ್ನ ಕವರ್ ಮಾಡೋದಕ್ಕೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಆರ್ಚ್ ಶೇಪ್ನ ಕೊಡ್ತಾ ಇದ್ದೀನಿ. ಸೊ ಆರ್ಚ್ ಶೇಪ್ ಕೊಡೋದ್ರಿಂದ ಆ ಮಾರ್ಕ್ ಕಂಪ್ಲೀಟಾಗಿ ಕವರ್ ಆಗ್ತಾ ಹೋಗುತ್ತೆ. ಮೇ ಬಿ ನಿಮಗೆ ನೋಡ್ತಾ ಇದ್ರೆ ವಿಡಿಯೋ ತುಂಬ ಈಸಿ ಇದೆ, ಐಬ್ರೋಸ್ ಮಾಡೋದು ಅಷ್ಟೇನು ಕಷ್ಟ ಇಲ್ಲ ಅಂತ ಅನ್ನಿಸ್ಬಿಡ್ಬೋದು. ಬಟ್ ಅಷ್ಟು ಈಸಿ ಇಲ್ಲ ಐಬ್ರೋಸ್ ಕ್ರಿಯೇಟ್ ಮಾಡೋದು. ತುಂಬಾ ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಅಥವಾ ಕಾನ್ಫಿಡೆನ್ಸಾಗಿ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ನಿಮ್ಗೆ ಇಲ್ಲೇ ಅರ್ಥ ಆಗಿಬಿಡುತ್ತೆ. ಸೊ ಇಲ್ಲಿ ನಾವು ಕಂಪ್ಲೀಟ್ ಒಂದು ಲೆಫ್ಟ್ ಸೈಡ್ ಐಬ್ರೋಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾಯಿತು. ಇದಾದ ಮೇಲೆ ನಾವು ಈ ಸೇಮ್ ಮೆಥಡ್, ಸೇಮ್ ಮೆಜರ್ಮೆಂಟಿಗೆ ರೈಟ್ ಸೈಡ್ ಐಬ್ರೋಸ್ ಕೂಡ ಕ್ರಿಯೇಟ್ ಮಾಡ್ಕೊಬೇಕು. ಈ ಒಂದು ಐಬ್ರೋಸ್ ಒಂದು ಮೆಜರ್ಮೆಂಟ್ ಇಟ್ಕೊಂಡು ನಾನಿಲ್ಲಿ ಒಂದು ರೈಟ್ ಸೈಡ್ ಐಬ್ರೋಸ್ನ ಕೂಡ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ರೈಟ್ ಸೈಡ್ ಐಬ್ರೋಸ್ ಕ್ರಿಯೇಟ್ ಮಾಡಬೇಕಾದ್ರೆ ನಾನು ಕಸ್ಟಮರ್ನ ಬ್ಯಾಕ್ ಸೈಡಲ್ಲಿ ನಿಂತು ಅಪ್ಪರ್ ಐಬ್ರೋಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಪ್ಪರ್ ಐಬ್ರೋಸ್ ಮಾಡಬೇಕಾದ್ರೆ ಸ್ವಲ್ಪ ಫೋರ್ಸ್ಫುಲಿ ಮಾಡಿದ್ರೆ ಕೂಡ ನಡೆಯುತ್ತೆ. ಬಟ್ ಲೋಯರ್ ಐಬ್ರೋಸ್ ಮಾಡಬೇಕಾದ್ರೆ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಐಬ್ರೋಸ್ನ ಕ್ರಿಯೇಟ್ ಮಾಡಬೇಕು. ಪ್ರೆಷರ್ ಹಾಕ್ತಿರ್ತೀವಿ, ಬಟ್ ತುಂಬ ಪ್ರೆಷರ್ ಹಾಕಬಾರ್ದು. ಮೇಯ್ನ್ ಏನಂತಂದರೆ ಸ್ಟಾರ್ಟಿಂಗ್ ಐಬ್ರೋಸ್ ಪಾಯಿಂಟ್, ಹಾಗೆಯೇ ಕಾರ್ನರ್ ಐಬ್ರೋಸ್ ಪಾಯಿಂಟ್, ಲಾಸ್ಟ್ ಐಬ್ರೋಸ್ ಪಾಯಿಂಟ್ ತುಂಬ ಇಂಪಾರ್ಟೆಂಟು. ನಾವು ಅದನ್ನು ಯಾವುದೇ ಕಾರಣಕ್ಕೂ ರಿಮೂವ್ ಮಾಡೋಕ್ಕೆ ಹೋಗಬಾರ್ದು. ಒಂದ್ಸಲ ಅದು ರಿಮೂವ್ ಹಾಕೋಯ್ತು ಅಂತ ಐಬ್ರೋಸ್ನಲ್ಲಿ ಅದು ಕ್ರಿಯೇಟ್ ಆಗೋದೇ ಇಲ್ಲ. ಹಾಗೆ ಸ್ಟಾರ್ಟಿಂಗ್ ಕಾರ್ನರ್ ಐಬ್ರೋಸ್ ಹಾಗೆಯೇ ಲಾಸ್ಟ್ ಕಾರ್ನರ್ ಐಬ್ರೋಸ್ನ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಚೆಕ್ ಮಾಡಿ ನೋಡ್ಕೊತಾ ತೆಗಿಬೇಕು. ಹಾಗೆಯೇ ನಾನಿಲ್ಲೇ ಲೈನ್ ಹಾಕೊತಾ ಇದ್ದೀನಿ. ಯಾವ ರೀತಿಯಲ್ಲಿ ಲೈನ್ಸ್ ಹಾಕೋತಾ ಇದ್ದೀನಿ ಅಂತ ನೀವು ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗ್ಲೂ ಆ ಕಮೆಂಟಿಗೆ ರಿಪ್ಲೈ ಮಾಡೇ ಮಾಡ್ತೀನಿ. ನಿಮ್ಮ ಒಂದು ಡೌಟ್ನ ಕ್ಲಿಯರ್ ಕೊಡ್ತೀನಿ. ಸೊ ಪ್ರತಿ ಒಂದು ಐಬ್ರೋಸ್ ಮಾಡಬೇಕಾದ್ರೆ ನೀವೊಂದು ಲರ್ನ್ ಮಾಡೇ ಮಾಡ್ತೀರಾ, ಒಂದು ಕಲಿತೀರಾ. ಪ್ರತಿ ಒಂದರಲ್ಲೂ ನಿಮ್ಗೆ ಏನಾದರೂ ಒಂದು ಮಿಸ್ಟೇಕ್ಸ್ ಆಗುತ್ತೆ. ಬಟ್ ಆ ಮಿಸ್ಟೇಕ್ಸ್ನ ನೀವು ಶೋ ಅಪ್ ಮಾಡ್ಕೋಬೇಡಿ. ಆ ಮಿಸ್ಟೇಕ್ಸ್ ಆಗದೇ ಇರೋ ರೀತಿ ನೀವು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಮೇ ಬಿ ನಿಮಗೆ ಈ ಒಂದು ಕಂಪ್ಲೀಟ್ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನೀವು ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಖಂಡಿತವಾಗ್ಲೂ ಮರಿಬಾರ್ದು. ಈ ಕಂಪ್ಲೀಟ್ ಒಂದು ಐಬ್ರೋಸ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಈ ಒಂದು ಐಬ್ರೋಸ್ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಖುಷಿ ಆಗುತ್ತೆ, ಹಾಗೆಯೇ ಮೋಟಿವೇಟ್ ಕೂಡ ಆಗುತ್ತೆ. ನೀವು ಈಕ್ವಲ್ ಆಗಿ ಈ ಐಬ್ರೋಸ್ ಎರಡನ್ನೂ ಕೂಡ ನೀಟಾಗಿ ಅಬ್ಸರ್ವ್ ಮಾಡಿ. ಪ್ರತಿ ಒಂದು ಲೈನ್ ಕೂಡ ಈಕ್ವಲ್ ಆಗಿದೆ. ಎರಡೂ ಐಬ್ರೋಸ್ ಕೂಡ ಒಂದೇ ಮೆಜರ್ಮೆಂಟಲ್ಲಿದೆ, ಒಂದೇ ಲೈನಲ್ಲಿದೆ, ಒಂದೇ ಥಿಕ್ನೆಸ್ಸಲ್ಲಿದೆ.